ನೀವು ಬೆಳೆದ ಬೆಳೆಗಳನ್ನು ಮಾರಿ ಹಣ ಮಾಡುವುದು ಗೊತ್ತು, ಆದರೆ ನೀವು ಉಸಿರಾಡುವ ಗಾಳಿಯನ್ನು ಮಾರಿ ಕೂಡ ಹಣ ಗಳಿಸುವುದು ಅಂದ್ರೆ ನಂಬ್ತೀರಾ? ಹೌದು, ಇದು ನಿಜ. ಇದನ್ನೇ ಇಂಗ್ಲಿಷ್ನಲ್ಲಿ ಕಾರ್ಬನ್ ಕ್ರೆಡಿಟ್ ಅಂತಾರೆ. ಏನಿದು ಗಾಳಿ ಮಾರಾಟ? ಇದರಲ್ಲಿ ಹೇಗೆ ಹಣ ಪಡೆಯುತ್ತಾರೆ? ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅಂಬಾನಿಯವರ ಒಂತಾರ. ಅಲ್ಲಿ ಅವರು ಸಾವಿರಾರು ಎಕರೆ ಕಾಡು ಬೆಳೆಸ್ತಿದ್ದಾರೆ. ಈ ಕಾಡಿನ ಮರಗಳು ಗಾಳಿಯಲ್ಲಿರೋ ಕೆಟ್ಟ ಇಂಗಾಲವನ್ನು ಹೀರಿಕೊಳ್ತವೆ. ಹೀಗೆ ಪರಿಸರವನ್ನು ಕಾಪಾಡುವುದಕ್ಕೆ ಸರ್ಕಾರ ಮತ್ತು ದೊಡ್ಡ ಕಂಪನಿಗಳು ಅವರಿಗೆ ಹಣ ಕೊಡುತ್ತವೆ. ಅಂದರೆ ಪರಿಸರಕ್ಕೂ ಲಾಭ, ಅವರಿಗೂ ದೊಡ್ಡ ಆದಾಯ. ರೈತರಾದ ನಾವು ಈ ಹಣ ಪಡೆಯಲು ಏನು ಮಾಡಬೇಕು? ನಮ್ಮ ಹೊಲದಲ್ಲಿ ಈ 4 ಸಣ್ಣ ಬದಲಾವಣೆಗಳು ಮಾಡಿದರೆ ನಮಗೂ ಈ ಹಣ ಸಿಗುತ್ತೆ. ಮೊದಲನೇದಾಗಿ, ಉಳುಮೆ ಮಾಡದಿರುವುದು. ಮಣ್ಣನ್ನು ಪದೇ ಪದೇ ಅಗೆಯದೇ ಇದ್ದರೆ ಮಣ್ಣಿನ ಒಳಗಿರೋ ಇಂಗಾಲ ಗಾಳಿಗೆ ಸೇರದೆ ಅಲ್ಲೇ ಉಳಿಯುತ್ತೆ. ಎರಡನೇದು, ನೈಸರ್ಗಿಕ ಕೃಷಿ. ಕೆಮಿಕಲ್ ಗೊಬ್ಬರ ಬಿಟ್ಟು ಜೀವಾಮೃತದಂತಹ ನೈಸರ್ಗಿಕ ಗೊಬ್ಬರ ಬಳಸುವುದು. ಮೂರನೇದು, ಬೆಳೆ ಪರಿವರ್ತನೆ. ಒಂದೇ ಬೆಳೆ ಹಾಕುವ ಬದಲು ಬೇರೆ ಬೇರೆ ಬೆಳೆಗಳನ್ನು ಬದಲಿಸಿ ಹಾಕುವುದು. ಇದರಿಂದ ಭೂಮಿ ಫಲವತ್ತಾಗುತ್ತೆ. ನಾಲ್ಕನೆಯದು, ಬದುವಿನ ಮೇಲೆ ಮರ. ನಿಮ್ಮ ಹೊಲದ ಬದಿಗಳಲ್ಲಿ ಮರಗಳನ್ನು ಬೆಳೆಸಿ. ಈ ಮರಗಳು ಗಾಳಿಯನ್ನು ಶುದ್ಧ ಮಾಡಿ ನಿಮ್ಮ ಮಣ್ಣಿನ ಶಕ್ತಿಯನ್ನು ಕಾಪಾಡುತ್ತವೆ. ಹೀಗೆ ನಾವು ಮಣ್ಣಿನಲ್ಲಿ ಇಂಗಾಲವನ್ನು ಹಿಡಿದಿಟ್ಟರೆ ನಮಗೆ ಕಾರ್ಬನ್ ಕ್ರೆಡಿಟ್ ಸಿಗುತ್ತೆ. ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು ಮಾಡುವ ಮಾಲಿನ್ಯಕ್ಕೆ ಪ್ರಾಯಶ್ಚಿತ್ತವಾಗಿ ಅವರು ಈ ಕ್ರೆಡಿಟ್ಗಳನ್ನು ನಮ್ಮಿಂದ ಹಣ ಕೊಟ್ಟುಕೊಳ್ತಾರೆ. ಅಂದರೆ ನಮಗೆ ಬೆಳೆಯಿಂದ ಬರೋ ಹಣದ ಜೊತೆಗೆ ಇದು ಕೂಡ ಎಕ್ಸ್ಟ್ರಾ ಬೋನಸ್ ಇದ್ದ ಹಾಗೆ. ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಮತ್ತೆ ನಮ್ಮೆಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ. ಈ ಹೊಸ ವಿಚಾರದ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ತಿಳಿಸಿ. ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮೆಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ.